ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 1ರ ಕುರಿತಾದ ಮಹತ್ವದ ಅಂಶಗಳನ್ನು ಚರ್ಚಿಸೋಣ. ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ಎಲ್ಲ 9 ಅಧ್ಯಾಯಗಳ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ನಮ್ಮ ಚಾನಲಲ್ಲಿ ಚರ್ಚಿಸಲಾಗಿದೆ. ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಬಹುದು ಹಾಗೂ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮಗಳಲ್ಲಿ ಮಹತ್ವದ ಅಂಶಗಳನ್ನು ಚರ್ಚಿಸಲಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? 1885ರಲ್ಲಿ A.O. ಹ್ಯೂಮ್ರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದರು. ಡಯಾರ್ಕಿ ಎಂದರೇನು? ದ್ವಿಸರ್ಕಾರ ಪದ್ಧತಿ. ಡಯಾರ್ಕಿ ಎಂದರೆ ದ್ವಿಸರ್ಕಾರ ಪದ್ಧತಿ. ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಸೈಮನ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಶಿಫಾರಸು ಮಾಡಿತು. 3 ದುಂಡು ಮೇಜಿನ ಸಮ್ಮೇಳನಗಳು ಎಲ್ಲಿ ಮತ್ತು ಯಾವಾಗ ನಡೆದವು? 3 ದುಂಡು ಮೇಜಿನ ಸಮ್ಮೇಳನಗಳು ಲಂಡನ್ ನಗರದಲ್ಲಿ ಜರುಗಿದವು. ಮೊದಲನೇ ದುಂಡು ಮೇಜಿನ ಸಮ್ಮೇಳನ 1930ರಲ್ಲಿ, ಎರಡನೇ ದುಂಡು ಮೇಜಿನ ಸಮ್ಮೇಳನ 1931ರಲ್ಲಿ ಮತ್ತು ಮೂರನೆಯ ದುಂಡು ಮೇಜಿನ ಸಮ್ಮೇಳನ 1932ರಲ್ಲಿ ಜರುಗಿದವು. ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಗಡಿರೇಖೆ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರಾಡ್ಕ್ಲಿಫ್. ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? ಮಧ್ಯಂತರ ಸರ್ಕಾರ ಸೆಪ್ಟೆಂಬರ್ 2, 1946ರಂದು ರಚನೆಯಾಯಿತು. ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು 1951ರಿಂದ 1952ರವರೆಗೆ ಜರುಗಿದವು. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಕಂಪನಿಯಿಂದ ಕ್ರೌನ್ಗೆ ಅಧಿಕಾರವನ್ನು ವರ್ಗಾಯಿಸಿದ ಕಾಯ್ದೆ 1858ರ ಕಾಯ್ದೆ. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರನ್ನು ಹೆಸರಿಸಿ. ಫಜಲ್ ಅಲಿ ಅಧ್ಯಕ್ಷರು, KM ಫನಿಕ್ಕರ್ ಮತ್ತು ಹೃದಯನಾಥ್ ಕುಂಜ್ರು ಸದಸ್ಯರು. ಪ್ರಥಮ ಲೋಕಸಭೆಯ ಸಭಾಪತಿ ಯಾರು? ಶ್ರೀ GV ಮಾವಳಂಕರ್ ರವರು ಪ್ರಥಮ ಲೋಕಸಭೆಯ ಸಭಾಪತಿ. ನೆಕ್ಸ್ಟ್, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಫೆಡರಲ್ ನ್ಯಾಯಾಲಯವು ದೆಹಲಿಯಲ್ಲಿ 1937ರಲ್ಲಿ ಸ್ಥಾಪನೆಯಾಯಿತು. ನೆಕ್ಸ್ಟ್, ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? 2 ರಾಜ್ಯಗಳು, 1 ಮಹಾರಾಷ್ಟ್ರ, 2 ಗುಜರಾತ್, 1960ರಲ್ಲಿ. ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಪಂಜಾಬನ್ನು 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು. 2 ರಾಜ್ಯಗಳು, 1 ಪಂಜಾಬ್, 2 ಹರಿಯಾಣ, 1966ರಲ್ಲಿ. ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ನಲ್ಲಿ ನಿಜಾಮನ ದುರಾಡಳಿತವನ್ನು ಅಂತ್ಯಗೊಳಿಸಲು ಭಾರತದ ಸೇನೆಯು ಸೆಪ್ಟೆಂಬರ್ 1948ರಂದು ಹೈದರಾಬಾದ್ನಲ್ಲಿ ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಗಿದೆ. ನೆಕ್ಸ್ಟ್, 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? 1935ರ ಕಾಯ್ದೆಯಲ್ಲಿ 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳಿವೆ. ನೆಕ್ಸ್ಟ್, ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದವರಾರು? ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ 1932ರಲ್ಲಿ ಸಹಿ ಹಾಕಿದರು. ರಾಜ್ಯ ಪುನರ್ರಚನಾ ಕಾಯ್ದೆಯು ಯಾವಾಗ ಅಂಗೀಕಾರವಾಯಿತು? 1953ರಲ್ಲಿ ನೇಮಕವಾದ ರಾಜ್ಯ ಪುನರ್ರಚನಾ ಆಯೋಗವು ರಾಜ್ಯ ಪುನರ್ರಚನಾ ಕಾಯ್ದೆಯಾಗಿ ನವೆಂಬರ್ 1, 1956ರಲ್ಲಿ ಅಂಗೀಕಾರವಾಯಿತು. ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ? ಭಾರತ. When was INC formed? Indian National Congress formed in 1885 by A.O. Hume. What is diarchy? Diarchy means dual government system. Which act transferred power from company to crown?
1858 British Crown Act transferred power from company to crown. When and where the three roundtable conferences held? First roundtable conferences held in 1930, second roundtable conference held in 1931, third roundtable conference held in 1932. All three roundtable conferences are held in London. Who was the chairman of Boundary Commission? Sir Cyril Radcliffe was the chairman of Boundary Commission. When was the interim government formed? Interim government was formed on 2nd September 1946. Who was the vice president of the Viceroy's Executive Council? Pandit Jawaharlal Nehru was the vice president of Viceroy's Executive Council. When were the first general elections held? The first general elections were held in 1951 to 1952. What is Operation Polo? To end the anarchy, the Indian Army entered into Hyderabad in September 1948, and this police action is known as Operation Polo. Who is called as the man with iron will? Sardar Vallabhbhai Patel is called man with iron will. When was the State Reorganization Commission formed? 1953. Mention the names of members of State Reorganization Commission. The members of State Reorganization Commission: Fazal Ali, Chairman; K.M. Panikkar and Hridaynath Kunjru, H. Kunjru, members. Who was the Speaker of First Lok Sabha? Sri G. V. Mavalankar was the first Lok Sabha Speaker. When was Federal Court established and where? In 1937, Federal Court established at Delhi. How many states was Bombay divided into? Which are they? Bombay divided into two states. First one Maharashtra and second Gujarat in 1960. How many states was Punjab divided into and which are they? Two states, Punjab and Haryana in 1966. How many articles and schedules are there in 1935 Act? 321 articles and 10 schedules are there in a 1935 Act. Who signed Pune Pact? Mahatma Gandhiji and Dr. B.R. Ambedkar signed Pune Pact in 1932. When was State Reorganization Act came into existence? 1st November 1956. Which country is considered as world's largest democracy? India is considered as world's largest democracy. Thank you, students.